ತಂಗಿ ಕತೆ ಹೇಳಿ. ಒಂದು ಊರಾಗ ಒಂದು ಕಾಗಿ ಇತ್ತು. ಆ ಕಾಗಿ ಮ್ಯಾಲ ಹಾರ್ಕೋತ ಬಂದು ಗಿಡದಾಗ ಕೂತು. ಅದಕ್ಕೆ ಭಾಳ ನೀರು ಹಿಡ್ಕಾಗಿತ್ತು. ನೀರು ಎಲ್ಲರ ಆವೇನಂತೇಳಿ ಮ್ಯಾಲ ಮತ್ತು ಕಾವ್ ಹೊಂದ್ಕೋತ ಹುಡುಕ್ಯಾಡ್ಲತ್ತಿತ್ತು ಎಲ್ಲ ಕಡೆ. ಕಾಗಿ ಕುಡಮು ನಾಳೆಗೆ ಬಾತ್ ಹೇಳಮ್ ನನ್ನ ಮನೆಗೆ. ಇಲ್ಲಿ ಆ ಬ್ಯಾರೆಲ್ದಾಗ ನೀರು ಇರ್ತಾವ, ಕುಡ್ದು ಹೋಗತ್ ಹೇಳಮ್. ಹಾಂ, ನೀನು ನಾಳೆ ಕಾಗಿ ತಂತಾನೆ ಬರ್ತದ. ಬಂದು ಕುಡ್ದು ಹೋಗು ಅಂತ ಹೇಳಮ್ಮ. ನೀನು ನೀರು ಇಡ್ತಿಲ್ಲ ಕಾಗಿಗ? ನೀರು ಇಡ್ತಿ? ಎದ್ರೊಳಗೆ ಇಡ್ತಿ? ಬಾಟಲ್ದಾಗ? ಬಕೆಟ್ದಾಗ ಇಡ್ತಿಲ್ಲ? ಅದಕ್ಕೆ ಬಾದ್ಲ್ಯಾಗ ಇಡ್ತಿ. ಅದು ಕಾಗಿಗ ನೀರೇ ಸಿಗಲ್ಲಾಗ. ಒಟ್ಟ ಎಷ್ಟು ಹುಡ್ಕಾಡೋರು ಭೀ ಒಂದಿಟ್ಟೆ ಸಣ್ಣ ಮಗ್ಗಿತ್ತ. ಯಾವಾಗ ಇನ್ನಾಗೆ ಬಂದಿತ್ತು ಕಾಗಿ? ನಂಗೆ ಹೇಳ್ಬೇಕು. ನಂಗೆ ಹೇಳಿದ್ದೆ ಅಂದ್ರೆ ನಾ ಭೀ ನೋಡ್ತಿದ್ದ. ಆ ಕಾಗಿ ನೀರು ಸಿಗಲ್ಲಾಗ ಇವತ್ತ. ಇಟ್ಟೆ ಸಣ್ಣ ಮಗ್ಗಿತ್ತ. ಅದ್ರೊಳಗೆ ಇಟ್ಟಂದ್ರೆ ಇಟ್ಟೆ ಥೋಡೆ ನೀರಿದ್ದು. ಇಸೆ ಥೋಡೆನೆ ನೀರ ಅದು. ಇಸುತ್ತೆ ಥೋಡೆ ನೀರ. ಅದು ಬಾಯಿ ಹಾಕ್ತಿ ಹಿಂಗೆ ನೀರು ಕುಡ್ಲಿಕ್ಕೆ ಒಳಗೆ ನೆಲ್ಕಲೆ ಆಯ್ತದು. ಹ್ಯಾಂಗ ಮಾಡೋದು ಈಗ? ನೀರು ನೆಲ್ಕಲಾಗದ, ಹ್ಯಾಂಗ ಕುಡಿಯೋದು ನೀರ? ಒಳಗೆ ಬೀಳ್ತದ. ಇಲ್ಲ, ಅದು ಸಣ್ಣದಿತ್ತು ನೀರು. ಹಿಂಗೆ ತೊಗೊಳಕ್ ಹೋಗನ ಬರಲ್ಲೇ ಆಗಿವು ನೀರ. ಹ್ಯಾಂಗ ಮಾಡೋದು ಈಗ? ನೀರು ಬರಲಿಲ್ಲ ಅಂದ್ರೆ ಹ್ಯಾಂಗ ಮಾಡೋದು? ಕತ್ತಿನೇ ಹೇಳುತ್ತಿದ್ದ. ಅದಕ್ಕೆ ಏನು ಮಾಡ್ತದು, ಆ ಕಡೆ ನೋಡುತ್ತೆ ಎಲ್ಲ ಕಡೆ. ಸಣ್ಣ ಹಳ್ಳಗಳು ಇರ್ತವೆ ನೋಡಲ್ಲಿ ಹೊರಗೆ, ರೋಡ್ ಮೇಲೆ ಕಲ್ಲುಗಳು ಇಟ್ಟಿಟ್ಟೆ ಅವು ಹಿಂಗೆ ಬಾಯಿಲೆ ತಂದು ಹಿಂಗೆ ಅದ್ರೊಳಗೆ ಹಾಕ್ತಿತ್ತು. ಬಾಯಿಲೆ ಹಿಂಗೆ ಹಿಡ್ದು ಮತ್ತೆ ಹಿಂಗೆ ಅದ್ರೊಳಗೆ ಹಾಕ್ತಿತ್ತು. ಬಾಯಿಲೆ ತಂದು ಅದ್ರೊಳಗೆ ಹಾಕತ್ತಿತ್ತು. ಒಂದೀಸು ಹಳ್ಳಗಳು ಹಾಕೋಣ ನೀರು ಮ್ಯಾಲೆ ಬಂದು. ನೀರು ಮ್ಯಾಲೆ ಹೊಂಟವತ್ತೆ ಮತ್ತೊಂದು ತಡೆ ಹಾಕ್ತು ಕಾಗಿ. ಹಾಕಂದ ನೀರು ಮ್ಯಾಲೆ ಬಂದು ಅದಕ್ಕೆ ಒಟ್ಟು ಹಾಕೊಂಡ್ ಬರ್ತಾವಲ್ಲ ಮ್ಯಾಲೆ. ಮ್ಯಾಲೆ ಬರ್ನ ನೀರು ಕುಡಿತು. ನೀರು ಕುಡಿಯೋದು ಆಯ್ತು, ಹಾರೋಯ್ತು. ಅದಕ್ಕೊತ್ತು ಖುಷಿ ಆಯ್ತು. ಅದಕ್ಕೆ ನೀರು ಸಿಕ್ಕು ನಂಗೆ ಹಾರೋಯ್ತು.